ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ಇವಾಗ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಇವತ್ತು ಸುಮಾರು ಒಂದು 5:30 ಆಗಿತ್ತು. ಈ ಬ್ಯಾಗು ಮಕ್ಳದ್ದು ಮಾತ್ರ, ತಿಂಡಿ, ಟಿಫನ್ ಬಾಕ್ಸು, ವಾಟರ್ ಬಾಟಲ್, ಆ ಥರ ಸುಮಾರು ಒಂದು 15 ಜನ ಅಂತ ಆಗಿದ್ರು ಮಕ್ಕಳೆಲ್ಲ ಸೇರಿ ಒಂದು ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫ್ಯಾಮಿಲಿ. ಸೊ ಹೋಗ್ತಾ ಒಂದು 6:30 7:30 ಆಯ್ತದಂಗೆ ಮಧ್ಯದಲ್ಲೇ ಒಂದು ಇದು ಸಿಗುತ್ತೆ, ಏನೋ ಗುಡ್ಡ. ಅದು ಹೇಗಿದೆ ಅಂದರೆ ಫುಲ್ಲು ಮಂಜು. ಇದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ತೋರಿಸ್ತೀನಿ, ಮುಂದೆ ಹೋಗ್ತಾ ಕಾಣಿಸುತ್ತೆ. ಅದು ಹೇಗಿದೆ ಅಂದರೆ ಬೆಟ್ಟ ಮೇಲೆ ಅದು ಒಂದು ಹತ್ತಿರದಲ್ಲೇ ಇರೋ ಥರ ಕಾಣಿಸುತ್ತೆ. ಫುಲ್ಲು ಮಂಜು ಮೋಡ. ಹೇಗೆ ಫೀಲ್ ಆಗುತ್ತಂದರೆ ನಂದಿ ಹಿಲ್ಸ್ಗೆ ಹೋಗ್ತಿರಲ್ಲ ಆ ಥರ ಫೀಲ್ ಆಗುತ್ತೆ. ಹೋಗ್ತಾ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಹಾಗೆ ಇಲ್ಲಿ ಹೋಗ್ತಾ ಇಲ್ಲೆಲ್ಲ ಫುಲ್ಲು ಲ್ಯಾಂಡ್ ಆಗಿದೆ. ಇದು ಹತ್ತತ್ರ ಹೊಸಕೋಟೆ ಹತ್ರ. ಸೊ ಹಾಗೆ ಹೋಗ್ತಾ ಲೇಪಾಕ್ಷಿ ದೇವಸ್ಥಾನ ಸಿಗುತ್ತೆ. ಸೊ ಹಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ತುಂಬ ಮೇಂಟೆನೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೇಪಾಕ್ಷಿ ದೇವಸ್ಥಾನ. ಸುಮಾರು ಹಳೆ ಕಾಲದ ದೇವಸ್ಥಾನ ಇರೋದ್ರಿಂದ ಕೆತ್ತನೆ ಮಾಡಿದ್ದಾರೆ. ಇದು ಯಾವ ದೇವರು ಅಂತ ಕೇಳಿದ್ರೆ ಅಲ್ಲಿ ಬೋರ್ಡಲ್ಲಿ ಹಾಕಿರೋದು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಹಾಕಿದ್ರು. ಲೇಪಾಕ್ಷಿ ಫೇಮಸ್, ಲೇಪಾಕ್ಷಿ ಅಂತ ಅಂತಾರೆ. ದೇವರ ಹೆಸರು ವೀರಭದ್ರ ಸ್ವಾಮಿ ಇದೆ. ಆಮೇಲೆ ದುರ್ಗಾ ದೇವಿನೂ ಕೂಡ ಇದೆ ಒಳಗೆ. ಎಲ್ಲರೂ ಸಖತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಚಿಕ್ಕ ಮಗ ನೋಡಿ, ಆ ಕಿತ್ತನೆಗೆ ತಲೆಗೆ ಕೊಡಬೇಕು. ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಈ ಹಂಪೆಲೆಲ್ಲ ಹೋಗ್ತೀವಲ್ಲ ಆ ಥರ ಫೀಲ್ ಆಗುತ್ತೆ. ಆ ಥರನೇ ಇದೆ ನೋಡೋದಕ್ಕೆ. ಒಂದೊಂದು ಕಲ್ಲು ಕೆತ್ತನೆ ನಿಜವಾಗ್ಲೂ ಈಗಿಂದಿದ್ರಲ್ಲಂತೂ ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಥರ.
ಸುಮಾರು ಸಾಯಂಕಾಲ ಆಗಿತ್ತು ಮಂತ್ರಾಲಯಕ್ಕೆ ರೀಚ್ ಆಗೋಕ್ಕೆ. ತುಂಬ ಬಿಸಿಲು ಇತ್ತು, ಎಷ್ಟು ಚಳಿ ಇತ್ತು. ಹೋಗ್ತಾ ಹೋಗ್ತಾ ತುಂಬ ಸೆಕೆ ಆಯಿತು, ಅಷ್ಟು ಬಿಸಿಲಾಗೋಯ್ತು. ಹಾಗೆ ಇಲ್ಲಿ ಇದು ಇಟ್ಕೊಂಡೋಗಿ ಒಳ್ಳೇದಾಗತ್ತೆ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಲ್ಲ, ನಾಮ ಇಟ್ಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದಷ್ಟಂತ ದುಡ್ಡಂತ ಕೊಟ್ಟರೆ ಇಡ್ತಾರೆ. ಒಬ್ರಿಗಂದ್ರೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ತುಂಬ ಜನ ಇರೋದ್ರಿಂದ ಒಬ್ರೊಬ್ರಿಗೆ 5 ರೂಪಾಯಿ ಅಂತ ಹೇಳಿದ್ರು. ಸುಮಾರು ನಾವು ರೂಮ್ಗೆ ಹೋಗಿ ರೆಡಿಯಾಗಿ ಬರೋಷ್ಟರಲ್ಲಿ ಒಂದು 5:15, 5:45 ಆಗೋಯ್ತು. ಅಂದರೆ ಒಂದು ಕಡೆ ಸೆಕೆನೇ ಇತ್ತು, ಬಟ್ ನಡೆಯೋದಕ್ಕೆ ಏನಂತ ಬಿಸಿಲು, ನಡೆಯೋಕ್ಕೆ ಆಗಲ್ಲ ಆ ಥರ ಅಂತ ಏನೂ ಇರಲಿಲ್ಲ, ಆರಾಮಿತ್ತು. ಎಲ್ಲರೂ ಬಂದಿರೋರು ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ದೊಡ್ಡ ಮಗ ಚಿಕ್ಕ ಮಗ ನೋಡಿ, ಅಲ್ಲಿ ನನ್ನ ದೊಡ್ಡ ಮಗಂಗಂತೂ ಕಣ್ಣೇ ಬಿಡೋಕ್ಕಾಗಲ್ಲ, ಬಿಸಿಲು ಮುಖಕ್ಕೆ ಹೊಡಿತಾ ಇದೆ ಅಂತ ಇದು ಮಾಡ್ತಾ ಇದ್ದ. ನಾನು ಹಿಂದೆನೇ ನೋಡ್ತಾ ಇದ್ದೆ, ಏನಿದು ನನ್ನ ವೀಡಿಯೋ ಹಿಡಿತಾ ಇದ್ದಾರೆ ಏನು ಅಂತ ಹಿಂದೆನೇ ತಿರುಗಿ ನೋಡ್ತಾ ಇದ್ದ. ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡೋದಕ್ಕೆ 2 ಕಣ್ಣು ಸಾಲದು ದೇವಸ್ಥಾನದಿದು. ರಾಯರ ದರ್ಶನ ಪಡಿಬೇಕಂದ್ರೆ ಹೇಳ್ತಾರೆ, ರಾಯರ ಅಪ್ಪನೇ ಇಲ್ಲದೆ ನಾವು ಕ್ಷೇತ್ರಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರ ದರ್ಶನ ಮಾಡೋದಕ್ಕೆ ಅವ್ರ ಅಪ್ಪನೇ ಇರಬೇಕಂತ ಹೇಳ್ತಾರೆ. ನಾವು ಮುಂಚೆನೇ ಪ್ರಸಾದಕ್ಕೆ ಹೋದ್ವಿ. ಏನಕ್ಕಂದರೆ ಮುಂಚೆ ನಾವು ಒಂದ್ಸಲ ಬಂದಾಗ ದರ್ಶನ ಮುಗಿಸ್ಕೊಂಡು ಬಂದು ಪ್ರಸಾದ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಕ್ಲೋಸೇ ಆಗೋಯ್ತು ಕೌಂಟರು. ಸೊ ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಫಸ್ಟ್ ಪ್ರಸಾದಕ್ಕೇ ಅಷ್ಟು ರಶ್ ಇತ್ತು. ಪ್ರಸಾದ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಇನ್ನೂ ಪ್ರಸಾದ ತೊಗೊಳಕ್ಕೆ ಹೋಗಿದ್ರು ಕೆಲವರು, ತುಂಬ ಫುಲ್ಲು ಎಲ್ಲ ಜನ ಹೋಗೋದು ಬೇಡ, ಒಂದು 3 ಜನ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ರು. ಸೊ ಅವ್ರು ಬಂದಾದಮೇಲೆ ಒಳಗೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವಾಗ ಅಷ್ಟು ರಶ್ ಕಾಣಿಸ್ತಲ್ಲ, ಜನ ಇಲ್ಲ, ಹಾಗಾಗಿ ನಮಗೆ ಅದು ಫ್ರೀ ಅನ್ನಿಸ್ತಾ ಇದೆ. ಜನ ಇದ್ದರೆ ಇಷ್ಟು ಫುಲ್ಲು ಹೋಗೋಕ್ಕೆ ಜಾಗ ಇರಲ್ಲ, ಅಷ್ಟು ಇದಾಗುತ್ತಂತೆ. ನಿಧಾನವಾಗಿ ಒಂದೊಂದೇ ಹೋಗೋಷ್ಟೊತ್ತಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ದೀವಿ. ಸೊ ಒಳಗೆ ಅಲೋ ಇಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಇದು ಮಾಡಿಬಿಟ್ಟು ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ನನ್ನ ಚಿಕ್ಕ ಮಗ ದೊಡ್ಡ ಮಗ ದರ್ಶನ ಮಾಡಿಕೊಂಡು ಏನಿದು ಜನ ಹಿಂಗಿದು ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದಾರೆ. ಆಮೇಲೆಲ್ಲ ದರ್ಶನ ಮುಗಿಸಿ ಪ್ರದರ್ಶನ ಎಲ್ಲ ಹಾಕಾದ್ಮೇಲೆ ತೇರು ಎಳಿತಾರೆ. ಒಂದು 5 ಥರ ತೇರು, ಚಿನ್ನ, ಬೆಳ್ಳಿ, ಕಂಚು ಮತ್ತು ಆನೆದು ಅಂಬಾರಿದೊಂದಿದೆ, ಅದೊಂದು ಎಳಿತಾರೆ. ನೋಡೋಕ್ಕೆ 2 ಕಣ್ಣು ಸಾಲದು. ಪ್ರತಿದಿನ ಇರುತ್ತೆ. ಸಂಜೆ 7-7:30 ಅಷ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾಯಂಕಾಲ. ಇದನ್ನ ನೋಡ್ಬೇಕಂತಾನೆ ದರ್ಶನ ಆಗಿದ ತಕ್ಷಣ ಕಾಯ್ತಾರೆ.
ಆಮೇಲೆ ಅಲ್ಲಿ ಇದೆಲ್ಲ ಹಾಕ್ಕೊಂಡಿದ್ದಾರಲ್ಲ, ಯಾತ್ರೆಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ರಲ್ಲ, ಅವರು ಪಾದಯಾತ್ರೆ ಮಾಡಿರೋದಂತೆ ಅವ್ರ ಊರಿಂದ. ಗಂಗಾವತಿ ಅಂತ ಹೇಳಿದ್ರು. ನೋಡಿ ತೇರು ಬರ್ತಾ ಇದೆ, ಇದು ಬೆಳ್ಳಿದು. ಅವನಂದೆ ಆಯ್ತದಂಗೆ ಆ ದೇವ್ರನ್ನ ಆ ಒಂದು ರೌಂಡ್ ಬಂದಾದ್ಮೇಲೆ ಮತ್ತೆ ಅದೇ ದೇವ್ರನ್ನ ಈ ಇದಕ್ಕಿಡ್ತಾರೆ, ತೇರ್ಗೆ. ಒಂದು 5 ಥರ ತೇರು ಹಿಡಿದ್ರು. ನಾನು ಫಸ್ಟ್ ಟೈಮ್ ನೋಡಿದ್ದು. ಬಿಫೋರ್ ನಾನು ನೋಡಿದ್ದೆ 1-2 ತೇರು ಹಿಡಿದಿದ್ರು. ಈ ಸಲ ನಾನು 5 ತೇರು ನೋಡಿದ್ದು. ಸೊ ಇನ್ನೊಂದು ತೇರಿದು. ನೆಕ್ಸ್ಟ್ ತೇರೆಲ್ಲ ಆದಮೇಲೆ ಇದು ಉಯ್ಯಾಲೆಯಲ್ಲಿ ಹಾಡು ಹೇಳ್ಕೊಂಡು ದೇವರ ಪೂಜೆ ಮಾಡ್ತಾರೆ, ರಾಯರದು. ಅದಕ್ಕೆ ಎಲ್ಲ ಕೂತ್ಕೊಳ್ಳಿ ಅಂತ. ನಾನು ಇದನ್ನು ಕೂಡ ಅಷ್ಟೇ ಫಸ್ಟ್ ಟೈಮ್ ನಾನು ನೋಡಿದ್ದು. ತೇರೆಲ್ಲ ಆದಮೇಲೆ ನಾವು ಏನು ಮಾಡಿಬಿಡ್ತಿದ್ವಿ, ತೇರೆಲ್ಲ ಆಗಿದ ತಕ್ಷಣ ಹಾಗೆ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗ್ಬಿಡ್ತಾ ಇದ್ವಿ. ಸೊ ಆಮೇಲೆ ನಾವು ಈ ಸಲ ಈ ಕಡೆ ಕಾರ್ನರಲ್ಲಿ ನಿಂತಾಗೆ ನಮ್ಗೆ ಗೊತ್ತಾಗಿದ್ದು ಆ ದೇವ್ರನ್ನೇ ಇಲ್ಲಿ ಉಯ್ಯಾಲೆ ಮೇಲೆ ಕುಣಿಸಿ ದೇವರ ಹಾಡು ಹೇಳಿ ಪೂಜೆ ಮಾಡ್ತಾರೆ. ಮೂರಿಂದ 4 ಜನ ಇರ್ತಾರೆ ಪೂಜೆ ಮಾಡೋರು ಗುರುಗಳು. ಅವರು ಒಬ್ಬರಿಂದ ಒಬ್ರು ಹಾಡು ಹೇಳ್ತಾರೆ, ದೇವ್ರ ನಾಮಗಳು. ಯಾರು ಬೇಕಂದ್ರೂ ಹೇಳ್ಬೋದು. ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ. ಅವ್ರಾಗಿದ ತಕ್ಷಣ ಪಕ್ಕದಲ್ಲಿ ಇರ್ತಾರಲ್ಲ ಅವ್ರು ಹೇಳ್ತಾ ಇದ್ರು.